ನುಗ್ಗೆಕಾಯಲ್ಲೂ ರಸಂನ ಮಾಡ್ಬೋದು. ಈ ತರ ಬ್ಯೂಟಿಫುಲ್ ಆಗಿ ಯಮ್ಮಿ ಆಗಿರುವಂತ ರೆಸಿಪಿನ ಇವತ್ತು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನುಗ್ಗೆಕಾಯಿ ರಸಾಗೆ ಏನೇನು ಬೇಕು ಅಂತ ನಾನು ನುಗ್ಗೆಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ, ಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಸಾಸಿವೆ, ಇಂಗು, ಅರಿಶಿನ, ಹುಣಸೆಹಣ್ಣು ನೀರು ನೆನೆ ಹಾಕಿದ್ದೀನಿ, ಉಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟಿದ್ರೆ ಸಾಕು. ಇವಾಗ ಸಖತ್ತಾಗಿರುವಂಥ ನುಗ್ಗೆಕಾಯಿ ರಸಂ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇಟ್ಕೋಬೇಕು. ಸೊ ನಾನು 3 ಟೊಮೊಟೊ ಮತ್ತು 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. 2 ನುಗ್ಗೆಕಾಯಿನೂ ಹಾಕ್ಬಿಟ್ಟು ಇದ್ರ ಜೊತೆಗೆ ನಾನು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. 1 ಕಪ್ಪು ಬೇಳೆ, ಇದನ್ನು ಹಾಕಿ ನೀರು ಹಾಕಿ ಬೇಯಿಸೋದ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಯಬೇಕಾದ್ರೆ ಕಲ್ಲುಪ್ಪು ಹಾಕಿದ್ದೀನಿ ಇವತ್ತು. ಸೊ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಅರಿಶಿನ. ಇವಾಗ ಇದು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು 3 ವಿಸಿಲ್ ಕೂಗಿಸ್ತೀನಿ, ಯಾಕಂದರೆ ಅದು ನುಗ್ಗೆಕಾಯಿ ಬೇಯಬೇಕಲ್ಲ. ನೀರು ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯಲಿ. ಎಷ್ಟೊತ್ತಿಗೆ ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕ್ತಾಯಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ಹಾಕ್ಕೋಬೋದು, ನಮಗೆ ಇಷ್ಟೇ ಸಾಕು. ಸೊ ಇದು ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಆಗಲಿ. ಇವಾಗ ಬಿಸಿ ಆದಮೇಲೆ ಕುಟಾಣಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾನು ಕುಟಾಣಿಯಲ್ಲಿ ಕುಟ್ಕೊಂಡು ಇದು ಮಾಡ್ಕೋತೀನಿ. ಇಲ್ಲ ನಾವು ಮಿಕ್ಸಿಗೆ ಹಾಕೋತೀವಿ ಅಂತ ಅಂದರೂ ಓಕೆ. ಸೊ ನಿಮ್ಮಿಷ್ಟ. ನಾನು ಇವಾಗ ಇದನ್ನು ಕುಟಾಣಿಯಲ್ಲಿ ಕುಟ್ಕೋತೀನಿ. ಅದು ಬಿಸಿ ಇದಾಗಲೇ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅದಾಗಲ್ಲ. ಸೊ ನೀಟಾಗಿ ಜಜ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ ಸಾಕು. ಸೊ ಒಂದು ಸ್ವಲ್ಪ ಅರ್ಧಂಬರ್ಧ ಆದರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಸೊ ಪೂರ್ತಿ ಕುಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಕುಕ್ಕರು ವಿಜಿಲು ಕೂಗ್ತಾ ಇದೆ. ಇದು ಆಗ್ತಾ ಇದ್ದಂಗೆ ಒಗ್ಗರಣೆ ಹಾಕಬೇಕು. ತೋರಿಸ್ತೀನಿ, ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ತೋರಿಸ್ತೀನಿ. ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೋಬೇಕು, ಮತ್ತು ಅದನ್ನು ನಾನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸಪ್ರೇಟ್ ಮಾಡ್ತೀನಿ. ಈಗ ನುಗ್ಗೆಕಾಯಿನ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಮತ್ತು ಟೊಮೊಟೊ ಎರಡನ್ನೂ ಸಪ್ರೇಟ್ ಮಾಡ್ಕೊಂಬಿಟ್ಟು ಮಸಿಯೋದಿರುತ್ತಲ್ಲ ಅದನ್ನು ತಗೊಂಡು ಮಸಿದ್ರೆ ಆಯ್ತು. ಫುಲ್ ರಸ ಬಿಟ್ಕೋಬೇಕು. ಇಷ್ಟು ರಸ ಸಿಕ್ಕಿದೆ ನೋಡಿ, ಟೊಮೊಟೊದು ಮತ್ತು ನುಗ್ಗೆಕಾಯ್ದು. ಇದನ್ನು ನಾನು ಬೇಳೆ ಏನು ಮಾಡ್ಕೊಂಡಿದ್ದೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಅದನ್ನು ಸ್ಕ್ವೀಸ್ ಔಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ರಸನ ತೆಗಿಬೇಕು. ಈಗ ಒಗ್ಗರಣೆ ಹಾಕೋಬೇಕು. ಕುಕ್ಕರ್ನ ಶಿಫ್ಟ್ ಮಾಡಿ ಬಾಣಲಿನ ಇಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು. ಚಟಪಟ ಅಂದ ತಕ್ಷಣ ಕರಿಬೇವು ಹಾಕ್ಕೊಳ್ಳೋಣ. ಒಂದೇ ಒಂದು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಾಗ್ತಾ ಇದ್ದಂಗೆ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಇವಾಗ ಇದೇನು ರೆಡಿ ಇತ್ತು ಇದನ್ನು ಹಾಕ್ಕೊಳ್ಳೋದಷ್ಟೇ. ಫುಲ್ ಬಗ್ಗಿಸ್ಕೊಂಬಿಡಿ ಅಷ್ಟೇ. ಇದು ಕುದಿಬೇಕು ಇವಾಗ ಚೆನ್ನಾಗಿ. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ. ಕುದಿ ಬರಲಿ, ನೆಕ್ಸ್ಟ್ ಮಾಡೋಣ. ಶುರುವಾಗಿದೆ. ಈಗ ನಾನು ಹುಣಸೆಹಣ್ಣು ನೀರು ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಎತ್ಕೊಂಡಿದ್ದೆ ನಾನು ಹುಣಸೆಹಣ್ಣು ನೀರು. ಇವಾಗ ಚೆನ್ನಾಗಿ ಕುದಿ ಬರಬೇಕು. ಫಸ್ಟು ಆ ಹುಳಿ ಅಂಶ ಎಲ್ಲ ಘಾಟೆಲ್ಲ ಹೋಗ್ಬೇಕು ಫಸ್ಟು. ಸ್ವಲ್ಪ ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್. ಇವಾಗ ಈ ಥರ ಖಾರ ಖಾರ ಮಾಡ್ಕೊಂಡು ತಿಂದರೆ ಮಜಾ ಇರುತ್ತೆ. ಕುದಿ ಬರೋಕ್ಕೆ ಶುರುವಾಯ್ತು. ಇವಾಗ ನಾನು ಈ ಪುಡಿ ಏನು ಮಾಡ್ಕೊಂಡಿದ್ದೆ ಎಲ್ಲ ಹುರಿದು ಅದನ್ನು ಕುಟಾಣಿಯಲ್ಲಿ ಕುಟ್ಕೊಂಡು ಅದನ್ನು ಪೂರ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ.
ಒಂದೊಂದು ಚಮಚ ಬೇಕೇ ಬೇಕು. ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಬೆಲ್ಲದ ಪಾಕ ಹಾಕ್ತಾಯಿದ್ದೀನಿ. ಚೂರು ಅಷ್ಟೇ. ಇವಾಗ ಇದು ಚೆನ್ನಾಗಿ ಕುದೀಲಿ. 5 ನಿಮಿಷ ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ನಿಮಗೆ ಖಾರ ಬೇಕು ಅಂತಂದರೆ ಮೆಣಸು ಪುಡಿ ಹಾಕ್ಕೊಳ್ಳಿ, ಬೇರೆ ಇನ್ನೇನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇದು ಚೆನ್ನಾಗಿ ಕುದೀಲಿ. ಉಪ್ಪು ಬೇಕಾದರೆ ಎಕ್ಸ್ಟ್ರಾ ನೋಡ್ಕೊಂಡು ಹಾಕೋಬೋದು. ಸೊ ಚೆನ್ನಾಗಿ 5 ಮಿನಿಟ್ಸ್ ಕುದೀಲಿ. ಚೆನ್ನಾಗಿ ಕುದಿ ಬಂತು. ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನಾನು. ನೋಡಿ ಚೆನ್ನಾಗಿ ಕಲರು ಬಂತು, ಚೆನ್ನಾಗಿ ಕುದೀತು. ಎಸ್, ನಮ್ಮ ನುಗ್ಗೆಕಾಯಿ ರಸ ಇಸ್ ರೆಡಿ ಗಾಯ್ಸ್. ಸೂಪರ್. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದು ರುಚಿ ಹೇಳ್ತೀನಿ ಬನ್ನಿ. ಎಸ್ ಗಾಯ್ಸ್, ನನ್ನ ನುಗ್ಗೆಕಾಯಿ ರಸಮ್ ಇಸ್ ರೆಡಿ. ಅನ್ನ ಆಲ್ಸೋ ರೆಡಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಎಲ್ಲ ಬಿಸಿ ಬಿಸಿ ಇದೆ. ಅಮ್ಮ ಕುಂಬಳಕಾಯಿ ಪಲ್ಯ ಮಾಡಿದ್ದಾರೆ. ಇದೆ ಕಾಂಬಿನೇಷನು. ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ನುಗ್ಗೆಕಾಯಿ ರಸ, ಕುಂಬಳಕಾಯಿ ಪಲ್ಯ ತಿಂದು ಹೇಳ್ತೀನಿ. ತುಪ್ಪ ಹಾಕ್ಕೊಂಡಿದೆ. ಆ್ಯಕ್ಚುಲಿ ಒಂದು ಚೂರು ಗೊತ್ತಾಗಲ್ಲ ಇದು ನುಗ್ಗೆಕಾಯಿ ಮಾಡಿರೋದು ಅಂತ. ನಿಜವಾಗ್ಲೂ ಚೂರು ಗೊತ್ತಾಗಲ್ಲ. ಬಟ್ ನಿಮ್ಗೆ ನುಗ್ಗೆಕಾಯ್ದು ಬೀಜ ಸಿಗುತ್ತೆ ನೋಡಿ, ಅದು ಸಿಕ್ಕಿದಾಗಲೇ ಗೊತ್ತಾಗೋದು ನುಗ್ಗೆಕಾಯಿ ಹಾಕಿದ್ದಾರೆ ಇದಕ್ಕೆ ಅಂತ. ರಸ ಜಾಸ್ತಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ. ಸಕ್ಕತ್ತಾಗಿದೆ. ಕುಂಬಳಕಾಯಿ ಪಲ್ಯನೂ ಸಕ್ಕತ್ತಾಗಿದೆ. ಟ್ರೈ ಮಾಡಿ ಗಾಯ್ಸ್. ರಸ 2 ಸಲ ಹಾಕ್ಕೊಂಡು ಅನ್ನ ಸಾರು ಹಾಕೊಂಡು ತಿನ್ಬೋದು. ಗೊತ್ತಾಗುತ್ತಾ ಅದು ನುಗ್ಗೆಕಾಯಿ ಅಂತ? ಅಡ್ರೆಸ್ಗೆ ಎಲ್ಲ ನುಗ್ಗೆಕಾಯಿ ಅದು. ಇದಾದ್ಮೇಲೆ ಗೊತ್ತಾಗುತ್ತೆ ನುಗ್ಗೆಕಾಯಿ ಫ್ಲೇವರ್ ಬರ್ತಾ ಇರುತ್ತೆ. ಇವಾಗ ನುಗ್ಗೆಕಾಯಿ ಗಚ್ಕೊಂಡು ತಿನ್ನೋಕ್ಕೂ ಈ ರಸ ಮಾಡಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮಸ್ತಿದೆ ಟೇಸ್ಟು.